ನಮಸ್ಕಾರ ವಾಸು, ನಾನು ನಿಮ್ಮ ಬೆಮ್ಯಾಕ್ಸ್ ಪಾಸ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಗಣಪತಿಯ ಒಂದು ಮಣ್ಣಿನ ಗಣಪತಿ ವೀಡಿಯೋಗೆ ತುಂಬಾ ಪ್ರೀತಿ ತೋರಿಸಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ವೀಡಿಯೋದಲ್ಲಿ ಏನಿರುತ್ತಪ್ಪ ಅಂತಂತಂದರೆ, ಎಲ್ರಿಗೂ ಒಂದು ಆಸೆ ಇರುತ್ತೆ. ಚಿಕ್ಕ ವಯಸ್ಸಿಂದ ಯಾರ್ಯಾರು ಸಿಸ್ಟಮಲ್ಲಿ ಗೇಮ್ ಆಡಿದ್ದೀರಾ, ಐದು ರೂಪಾಯಿಗೆ ಅರ್ಧ ಗಂಟೆ. ನಾವು ಆ್ಯಕ್ಚುಲಿ ಗೇಮ್ ಅಂಗಡಿಗೆ ಹೋಗ್ತಿದ್ದಾಗ, ಮೈಸೂರಿಗೆ ಬಂದಾಗ ಗೇಮ್ ಅಂಗಡಿಗೆ ಹೋಗ್ತಿದ್ದಾಗ ಎಷ್ಟಿರ್ತದೆ ಅಂದರೆ, ಅರ್ಧ ಗಂಟೆಗೆ 5 ರೂಪಾಯಿ ಇರ್ತಿತ್ತು, 1 ಗಂಟೆಗೆ 10 ರೂಪಾಯಿ ಇತ್ತು. ನಾನು ಹೋಗಿದ್ದ ಟೈಮಲ್ಲಿ ಅಷ್ಟಿತ್ತು. ಅದಕ್ಕಿಂತ ಮುಂಚೆ ಕಡಿಮೆ ಇತ್ತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೋಗಿದ್ದು ಗೇಮ್ ಅಂಗಡಿಗೆ ಮೋಸ್ಟ್ಲಿ 2007-8 ಅಂದ್ಕೊತೀನಿ. ಆವಾಗಿಂದ ಹೆಚ್ಚು ಕಡಿಮೆ ಇಲ್ಲ ಅಂದರೂ ಒಂದು 6-7 ವರ್ಷದ ತನಕ ಗೇಮ್ ಅಂಗಡಿಗೆ ಹೋಗಿ ಗೇಮ್ ಆಡ್ತಿದ್ದೆ. ನಮ್ಮನೇನೂ ಸಿಸ್ಟಮ್ ಇತ್ತು, ಬಟ್ ನಮ್ಮದು ಅಪ್ಪಾಜಿ ಫೋಟೋಗ್ರಫಿಗೆ ಯೂಸ್ ಮಾಡ್ತಾಯಿದ್ರು. ಅದು ಸ್ವಲ್ಪ ಲೋ ಎಂಡ್ ಪಿ ಸಿ ಇತ್ತು, ಅವ್ರಿಗೆ ಫೋಟೋಗ್ರಫಿಗೆ ಸಾಕಾಗ್ತಿತ್ತು. ಅಂದರೆ ಇವಾಗ ನೀವು ಕಂಪೇರ್ ಮಾಡಿದ್ರೆ, ಮುಂಚೆ ಎಲ್ಲ ಇದ್ದ ಸಿಸ್ಟಮ್ಗಳು ಲೋ ಎಂಡಲ್ಲೇ ಚೆನ್ನಾಗಿ ಫೋಟೋಗ್ರಫಿಗೆಲ್ಲ ಸಪೋರ್ಟ್ ಆಗ್ತಾಯಿತ್ತು. ಬಟ್ ಇವಾಗ ಕಂಪ್ಲೀಟ್ ಅಪ್ಲಿಕೇಶನ್ಸ್ಗಳನ್ನೇ ತುಂಬ ಹೈ ಎಂಡಿಗೆ ಅಪ್ಗ್ರೇಡ್ ಮಾಡಿರೋದ್ರಿಂದ ನಿಮಗೆ ಎಡಿಟಿಂಗ್ ಮತ್ತು ವೀಡಿಯೋ ಎಡಿಟಿಂಗ್ ಆಗಲಿ, ಫೋಟೋಶಾಪಿಗಾಗಲಿ ಲೇಟೆಸ್ಟ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀನಿ ಅಂತಂತಂದರೆ ನಿಮಗೆ ಹೈ ಎಂಡ್ ಕಾನ್ಫಿಗರೇಷನ್ ಬೇಕಾಗುತ್ತೆ. ಬಟ್ ನಾನಿವಾಗ ಒಂದು ಲೆವೆಲಿಗೆ ಮನೆಯವ್ರ ಹತ್ರ ತುಂಬ ಕಾಡಿಬೇಡಿ, ಅಂದರೆ ನಾನೇ ಸೇವಿಂಗ್ಸ್ ಮಾಡಿ ಒಂದು ಲೆವೆಲಿಗೆ ಒಂದು ಮಿಡ್ ಆ್ಯಂಡ್ ಪಿ ಸಿನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಏನಿರುತ್ತೆ ಅಂತ ನಿಮಗೆ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಆ ಪಿ ಸಿ ತೋರಿಸ್ತೀನಿ, ನಿಮಗೆ ನೋಡ್ಕೊಂಬೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನೀವಾಗೆ ನೋಡ್ತಿದ್ದೀರಲ್ಲ, ಇದೇ ನನ್ನ ಪಿ ಸಿ. ಇದು ಆ್ಯಕ್ಚುಲಿ ಬಂದು ಟಿ ವಿನೇ ನಾನು ಮಾನಿಟ್ರಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲಿ ಜೆಬ್ರಾನಿಕ್ಸ್ ಕೀಬೋರ್ಡ್ ಆ್ಯಂಡ್ ಮೌಸ್ ಇದೆ, ಮತ್ತು ಆ್ಯಂಟಿ ಸ್ಪೋರ್ಟ್ಸ್ ಅವರ ಒಂದು ಕ್ಯಾಬಿನ್ ಇದೆ. ಇದೆಲ್ಲ ನಾನು ಯೂಸ್ ಮಾಡಿರ್ತಕ್ಕಂಥದ್ದು ರೈಸನ್ 5500 ಸೀರೀಸ್ನ ಪ್ರೊಸೆಸರ್ ಯೂಸ್ ಮಾಡಿದ್ದೀನಿ. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು, ಸದ್ಯಕ್ಕೀಗ GT 740 4GB ಗ್ರಾಫಿಕ್ ಕಾರ್ಡ್ನ ಯೂಸ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ ಇದು AMD ಪ್ರೊಸೆಸರ್. ಮತ್ತು ಸದ್ಯಕ್ಕೊಂದು ಹೈಕ್ವಿಷನ್ನ 240GB SSD ಮತ್ತು Seagateನ 500GB ಅದು ಒಳಗಡೆ ಇದೆ, ಕಾಣಲ್ಲ. ಇದು ಬಂದು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆ್ಯಂಟಿ ಸ್ಪೋರ್ಟ್ಸ್ ಅವ್ರದ್ದೇ 550 ವಾಟ್ನ ಪವರ್ ಸಪ್ಲೈ. ಇದು ಆ್ಯಕ್ಚುಲಿ ಇನ್ನೂ 600+ ಇದ್ದರೆ ಇನ್ನೂ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಜಾಸ್ತಿ ಹೈ ಸ್ಪೀಡ್ ಇರ್ತಕ್ಕಂಥ ಗ್ರಾಫಿಕ್ ಕಾರ್ಡ್ ಆಗಲಿ ಅಥವಾ ಬೇರೆ ಇದನ್ನು ಯೂಸ್ ಮಾಡ್ತೀನಿ ಅಂತಂತಂದರೆ ನೀವು ಅದು ಇನ್ನೂ ಜಾಸ್ತಿಗೆ ಹೋಗ್ಬೋದು. ಇಲ್ಲೇ ನೋಡ್ತಿದ್ದೀರಲ್ಲ ಒಳಗಡೆ, ಆ್ಯಕ್ಚುಲಿ ಅದು ಆಫ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಸಿಸ್ಟಮು ಆನ್ ಮಾಡಿರೋದ್ರಿಂದ ನಿಮ್ಗೆ ಅದು ಕರೆಕ್ಟಾಗಿ ಕಾಣ್ತಿಲ್ಲ. ಕಂಪ್ಲೀಟ್ ಸೆಟಪ್ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲೂ ತೋರಿಸ್ತೀನಿ. ಯಾಕಂದರೆ ನನ್ನ ಹತ್ರ ಇಲ್ಲಿ ಟೂಲ್ಸ್ ಅಷ್ಟಿಲ್ಲ. ಟೂಲ್ಸ್ ಎಲ್ಲ ಊರಲ್ಲಿದೆ. ನಾನು ಇದನ್ನು ಅಸೆಂಬಲ್ ಮಾಡಿದ್ದು ಕೂಡ ಊರಲ್ಲಿ ಅಸೆಂಬಲ್ ಮಾಡಿದ್ದು. ಬಟ್ ರ್ಯಾಮ್ ಒಂದು ಬಂದಿಲ್ಲದೆ ಇರೋ ಕಾರಣನ ಊರಲ್ಲಿ ಆನ್ ಮಾಡೋಕ್ಕಾಗಲಿಲ್ಲ. ಅನಂತರ ಇಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಪ್ಪ ಅಂತಂತಂದರೆ, ಇಲ್ಲಿ ಕಾಣುತ್ತೆ ನೋಡಿ, Asus Prime A520M ಅಂತ ಮದರ್ ಬೋರ್ಡ್ ಯೂಸ್ ಮಾಡಿದ್ದೀನಿ. ಈ ಮದರ್ ಬೋರ್ಡ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂತಂದರೆ, ಇದು AMDಗೆ ನಾನು ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಪ್ರೊಸೆಸರಿಗೆ ಈ ಮದರ್ ಬೋರ್ಡ್ ನನಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸಿಸ್ಟಮ್ ಕಾನ್ಫಿಗರೇಷನ್ಸ್ನ ತೋರಿಸ್ತೀನಿ. ನಾನು ಸಿಸ್ಟಮಲ್ಲಿ ಏನೇನಿದೆ ಸದ್ಯಕ್ಕೆ ಅಂತ. ಮಾಡಿ, ಈಗ ನನ್ನ ಹತ್ರ ಆ್ಯಕ್ಚುಲಿ ಸಿಸ್ಟಮಲ್ಲಿ ಇಷ್ಟು ಕಾನ್ಫಿಗರೇಷನ್ಸ್ ಇದೆ. 4GB NVIDIA GeForce GT 740 ಗ್ರಾಫಿಕ್ ಕಾರ್ಡ್ ಇದೆ, ಮತ್ತು 16GB ರ್ಯಾಮ್ ಹಾಕಿದ್ದೀನಿ. ಆಗಲೇ ಹೇಳಿದ ರೀತಿ AMD Ryzen 5500 ಸೀರೀಸ್ನ ಪ್ರೊಸೆಸರ್ ಯೂಸ್ ಮಾಡಿದ್ದೀನಿ. ಇದು 3.60 GHz ಸ್ಪೀಡ್ನಲ್ಲಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ L1 L2 L3 ಕ್ಯಾಶೆ ಕೂಡ ಇದೆ. ನಾನು ಇದನ್ನು ಸದ್ಯಕ್ಕೆ HD ಕ್ವಾಲಿಟಿಲಿ ವೀಡಿಯೋ ಎಡಿಟಿಂಗ್ಗೋಸ್ಕರ ನಾನು ಈ ಪಿ ಸಿನ ಬಿಲ್ಡ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ವ್ಯಾಲೋರೆಂಟ್ ಗೇಮ್ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಕೂಡ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ನೀವು ನೋಡ್ತಿರ್ಬೋದು, 1 ಸೆಟ್ ಫಿಲ್ಮೋರ ಹಾಕಿದ್ದೀನಿ, ಮತ್ತು ಪ್ರೀಮಿಯರ್ ಪ್ರೋ 2023 ಹಾಕಿದ್ದೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಒಂದು ಚಿಕ್ಕ ಲಾಗ್ನ ಒಂದು ವಿಡಿಯೋ. ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಕಂಪ್ಲೀಟ್ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂತಂದರೆ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವೀಡಿಯೋ ಮಾಡಬೇಕು. ಆ್ಯಕ್ಚುಲಿ ಇದನ್ನು ಕಂಪ್ಲೀಟ್ ಕಾನ್ಫಿಗರೇಷನ್ ಮಾಡ್ತಿರ್ತಕ್ಕಂಥ ವೀಡಿಯೋನ ನಿಮಗೆ ಆದಷ್ಟು ಬೇಗ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಟೂಲ್ಸ್ ಇಲ್ಲ, ಊರಿಂದ ಸ್ವಲ್ಪ ಟೂಲ್ಸ್ ತರಬೇಕು. ಅದು ತೊಗೊಬಂದಮೇಲೆ ಇನ್ನೊಬ್ರು ಯಾರು ಸಪೋರ್ಟಿಗೆ ಬೇಕು. ಇನ್ನೊಂದು ಸರ್ಪ್ರೈಸ್ ಕಾಯ್ತಿದೆ, ವೆಯ್ಟ್ ಮಾಡ್ತಾಯಿರಿ. ಈ ಒಂದು ಲಾಗಲ್ಲಿ ಇಷ್ಟ ಸ್ನೇಹಿತರೆ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಒಂದು ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಇದ್ದರೆ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ಅಲ್ಲೊಂದು DM ಮಾಡಿ, ಅಥವಾ ಇಲ್ಲೇ ಒಂದು ಕಮೆಂಟ್ ಡ್ರಾಪ್ ಮಾಡಿ, ನಾನು ನಿಮ್ಮನ್ನ ರೀಚ್ ಔಟ್ ಆಗ್ತೀನಿ. ನಿಮ್ಗೇನೇ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕೇಳಿ. ನನಗೆ ಗೊತ್ತಿರೋಷ್ಟು ನಾಲೆಡ್ಜನ್ನ ಶೇರ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಸದ್ಯಕ್ಕೆ ನಮ್ಮದು ನೈಟ್ ಶಿಫ್ಟ್ ಅನ್ನೋದಕ್ಕಿಂತ ರೊಟೇಷ್ನಲ್ ಶಿಫ್ಟ್ ಇರೋದ್ರಿಂದ
ಪ್ರತಿ ತಿಂಗಳು ಟೈಮಿಂಗ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವ್ಲಾಗ್ನ ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು. ಸೊ ಗಣಪತಿ ವಿಡಿಯೋಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದೀರಾ ಮತ್ತು ಮುಂಚೆಯಿಂದಲೂ ಯಾವ ರೀತಿ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದೀರಾ, ಎಲ್ಲದಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ನಿಮ್ಮ ಬೇಮ್ಯಾಕ್ಸ್ ಬಾಸ್ಕಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.